ಹಾ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಸರ್? ನೋಡಿ, ನಮಗೆ ರಾಜ್ಯಕ್ಕೆ ನಾವು ಕೇಳಿದಂತ ಹಣ ಬರಗಾಲಕ್ಕೆ ಹಣ ಕೇಳಿದ್ದು. ಬರಗಾಲದ ವಿಚಾರದಲ್ಲಿ 17,000 ಕೋಟಿಯನ್ನ ಕೇಳಿದ್ದು. ನಮಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಕೇಂದ್ರ ಸರ್ಕಾರ. ಎರಡನೇದು, ನಮಗೆ GSTಯಲ್ಲಿ ನಾವು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. GST ಕಲೆಕ್ಷನ್ನು ಮತ್ತು ಪೇಮೆಂಟಲ್ಲಿ ನಮಗೆ ಬರಬೇಕಾದಂಥ ಭಾಗ ಏನಿದೆ, ಪೋರ್ಷನ್ನು, ಅದನ್ನು ಸಂಪೂರ್ಣವಾಗಿ ನಮ್ಗೆ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಬೆಂಗಳೂರು ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಾ ಇದೆ. ನಮಗೆ ಕೆಲವು ಯೋಜನೆಗಳನ್ನು ಅವರು ಕೊಡಬೇಕಾಗ್ತದೆ. ರಾಜಕೀಯ ಒಂದು ಕಡೆ ಇರಬಹುದು, ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ, ನಾವು ಮಾಡಬಾರದು ಹಾಗೆ ಹೀಗೆ ಅನ್ನೋ ಅಭಿಪ್ರಾಯಗಳೇನಾದ್ರು ಇದ್ದರೆ ಕೂಡ ಬೆಂಗಳೂರು ಇಡೀ ದೇಶದ ಒಂದು ಕಿರೀಟ ಇದ್ದಾಗೆ. ಆಧುನಿಕ ಜಗತ್ತಿಗೆ ಟೆಕ್ನಾಲಜಿಯಲ್ಲಿರ್ಬೋದು, ಎಜುಕೇಷನ್ನಲ್ಲಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಬೆಂಗಳೂರು ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ. ಇಲ್ಲಿ ಸ್ಯಾಟಲೈಟ್ ಆರಿಸುವಾಗ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಭೇಟಿ ಮಾಡುವಾಗ ಈ ಸಂದರ್ಭದಲ್ಲೆಲ್ಲ ಬಂದಿದ್ದಾರೆ. ನಮಗೆ ಅದಕ್ಕಾದರೂ ಸಹಾಯ ಮಾಡಬೇಕಲ್ವಾ? ಅದರಿಂದ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಯೋಜನೆಗಳನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಿದ್ದೀನಿ. ನೋಡೋಣ. ಯಾಕೆಂದರೆ ನಮ್ಮ ರಾಜ್ಯದಿಂದ ಅವರು ಪ್ರತಿನಿಧಿಸಿದ್ದಾರೆ. ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಇಡೀ ದೇಶವನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋಗಬೇಕಲ್ವಾ? ಅದರಿಂದ ನನ್ನ ನಿರೀಕ್ಷೆ ಭಾಳ ದೊಡ್ಡದಾಗೇ ಇದೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಗೃಹ ಇಲಾಖೆಗೆ ಏನು ನಿರೀಕ್ಷೆ ಇದೆ? ಗೃಹ ಇಲಾಖೆಗೆ ನಾವು ಮಾಡರ್ನೈಸೇಷನಲ್ಲಿ ನಮಗೆ ಏನು ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ, ವಿಶೇಷವಾಗಿ ಸೈಬರ್ ಕ್ರೈಮಿಗೆ. ಅದಕ್ಕೆ ನಮಗೆ ಒಂದು ಸೆಂಟರನ್ನು, ಸೈಬರ್ ಸೆಂಟರ್ ಫಾರ್ ಇಡೀ ದೇಶದಲ್ಲಿ ಮಾಡ್ತಕ್ಕಂಥದ್ದು. ಈಗ ನಾವು FSL ಕೊಟ್ಟಿದ್ದಾರೆ, ಒಂದು FSL ಕೊಟ್ಟಿದ್ದಾರೆ, ಧಾರವಾಡದಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಆದರೆ ಈ ಸೈಬರಿಗೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನನ್ನು, ಸೈಬರ್ ಯೂನಿವರ್ಸಿಟಿಯನ್ನು ಅವರು ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ಮಾಡ್ತೇವೆ. ಈಗ ನೋಡಿ, 545 ಜನದ್ದು ಗೊಂದಲ ಆಗಿ 3 ವರ್ಷ ಆಯಿತು. ಅದನ್ನು ಬಗೆಹರಿಸಿದ್ದೇವೆ. ಈಗ ಅದರ ಜೊತೆಯಲ್ಲೇನೆ 403 ಜನದ್ದು ಆಗಬೇಕು, ಫಿಸಿಕಲ್ ಆಗಿದೆ. ಅದನ್ನು ಕೂಡ ಈಗ ತಕ್ಷಣದಲ್ಲೇ ಪರೀಕ್ಷೆ ಮಾಡಿಬಿಡ್ತೇವೆ. ಅದಾಗಿದ ಮೇಲೆ ಇನ್ನು ನೆಕ್ಸ್ಟ್ 660 ಜನ ಬರುತ್ತೆ. ಅದಿನ್ನು FDಗೆ ಹೋಗಿ ಅದು ಕ್ಲಿಯರ್ ಆಗಿ ಬರಬೇಕು. ಆದರೆ ಈ 403 ಜನದ್ದು ಆದಷ್ಟು ಬೇಗ ಮಾಡ್ತೀವಿ. ಯಾಕೆಂದರೆ ಅವರಿಗೆ ಶೆಡ್ಯೂಲ್ ಇದೆ, KEAಗೆ ಏನು ಶೆಡ್ಯೂಲ್ ಇದೆ, ಅವರು ನಮಗೆ ಶೆಡ್ಯೂಲ್ ಕೊಡಬೇಕು. ಎಲ್ಲಿ ಯಾವ ಸ್ಲಾಟ್ನಲ್ಲಿ ನಮಗೆ ಮಾಡಿಕೊಡ್ತೇವೆ ಅಂತೇಳಿ ಅವ್ರು ಹೇಳಿದ್ರೆ ಆ ಸ್ಲಾಟ್ನಲ್ಲಿ ನಾವು ಮಾಡಿಸ್ಬಿಡ್ತೇವೆ. ಸರ್, ಈಗ ಗ್ಯಾರಂಟಿ ಕುರಿತಂತೆ ಮಾಗಡಿ MLA ಕೊಟ್ಟಂತ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತವ್ರೆ. ಒಂದು ರೀತಿ ಮತದಾರರನ್ನು ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಇದು ಅಂತ ಹೇಳಿಕೆಗಳು ಬರ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲವನ್ನೂ ಕೂಡ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾವು 5 ಗ್ಯಾರಂಟಿಯನ್ನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದು, 5 ಅನುಷ್ಠಾನ ಮಾಡಿದ್ದೀವಿ, ನಡೀತಾ ಇದೆ. ಕಳೆದ ಬಾರಿ ಅಂದರೆ ಬಜೆಟ್ನಲ್ಲಿ 36,000 ಕೋಟಿ ನಾವು ಪ್ರೊವಿಷನ್ ಮಾಡಿಕೊಂಡು ಖರ್ಚು ಮಾಡಿದ್ದೇವೆ. ಈ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಯಾಕೆಂದರೆ 12 ತಿಂಗಳು, ಕಳೆದ ಬಾರಿ 8 ತಿಂಗಳಿತ್ತು, ಈಗ 12 ತಿಂಗಳಾಗುತ್ತೆ. 12 ತಿಂಗಳಿಗೆ ನಮ್ಮ ಅಂದಾಜಿನ ಪ್ರಕಾರ ಒಂದು 58,000 ಕೋಟಿ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಅದಕ್ಕೂ ಈಗ ಈ ಬಜೆಟ್ನಲ್ಲಿ, ಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಪ್ರೊವಿಷನ್ ಮಾಡ್ಕೊಳ್ತಾರೆ. ಸೋನಿಯಾ ಗಾಂಧಿ ಅವರನ್ನ ರಾಜ್ಯಸಭೆ ಕಳಿಸುವಂತ ವಿಚಾರ ಕರ್ನಾಟಕದಿಂದ ಅದೆಲ್ಲ ನಮ್ಮ ಹೈಕಮಾಂಡಿಗೆ ಬಿಟ್ಟಿರೋದು. ಸಾಮಾನ್ಯವಾಗಿ ರಾಜ್ಯಸಭಾನ ನಾವ್ಯಾರು ತೀರ್ಮಾನ ಮಾಡೋದಿಲ್ಲ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಲಿ, ಮುಖ್ಯಮಂತ್ರಿಗಳಾಗಲಿ ನಾವು ಯಾರು ತೀರ್ಮಾನ ಮಾಡೋದಿಲ್ಲ. ನಾನಿದ್ದಾಗಲೂ ಕೂಡ, ನಾನು ಅಧ್ಯಕ್ಷನಾಗಿದ್ದಾಗಲೂ ಅಷ್ಟೇ ಅದನ್ನು ಹೈಕಮಾಂಡಿಗೆ ಬಿಡ್ತಾ ಇದ್ವು. ಹೈಕಮಾಂಡ್ನವರು ಯಾರನ್ನ ಎಲ್ಲಿ ಅಕಾಮಡೇಟ್ ಮಾಡಬೇಕು, ಕೆಲವು ಸಂದರ್ಭದಲ್ಲಿ ಬೇರೆ ರಾಜ್ಯದವ್ರನ್ನು ಕೂಡ ಅಕಾಮಡೇಟ್ ಮಾಡಿರೋದನ್ನ ನೋಡಿದ್ದೀರಾ. ಹಾಗಾಗಿ ಅವ್ರಿಗೆ ಬಿಡ್ತೀವಿ ನಾವು. ಸೋನಿಯಾ ಗಾಂಧಿ ಅವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲ ಭಾಳ ಸಂತೋಷ ಅಲ್ವಾ.
ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.